ಸರ್ಕಾರದ 5 ಗ್ಯಾರಂಟಿಗಳ ಮಧ್ಯೆಯಲ್ಲೂ ಕೂಡ ಇದೊಂದು ಕಡು ಬಡವರಿಗೆ 6ನೇ ಗ್ಯಾರಂಟಿ ಗೃಹ ಭಾಗ್ಯ ಕೊಡುವಂಥದ್ದು. ಬಹುಶಃ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಒಂದು ನೇತೃತ್ವದಲ್ಲಿ ಇವತ್ತು ರಾಜ್ಯದಲ್ಲಿ 42,345 ಮನೆಗಳನ್ನು 2ನೇ ಹಂತದಲ್ಲಿ ನಾವು ಬಡವರಿಗೆ ವಿತರಣೆ ನಾಳೆ 24ರಂದು ವಿತರಣೆ ಮಾಡ್ತಾ ಇದ್ವಿ. ಮೊದಲನೇ ಹಂತದಲ್ಲಿ ಸುಮಾರು 36,000 ಮನೆಗಳ ವಿತರಣೆ ಆಗಿತ್ತು. ಬಹುಶಃ ಈ ಒಂದು ಮಹತ್ತರವಾದಂಥ ಏನು ಯೋಜನೆ ಪೂರ್ಣಗೊಳ್ಳಬೇಕಾದ್ರೆ ಮುಖ್ಯಮಂತ್ರಿಗಳು ವಿಶೇಷವಾದಂಥ ತಮ್ಮ ಒಂದು 5 ಲಕ್ಷದ ಅನುದಾನದ ಮೂಲಕ ಈ ಮನೆಗಳನ್ನು ಪೂರೈಸುವಂಥ ಬಹಳ ದೊಡ್ಡ ಹೆಜ್ಜೆಯನ್ನಿಟ್ಟಿದ್ದಾರೆ. ಸುಮಾರು 6,000 ಕೋಟಿಗಳ ವಿಶೇಷ ಅನುದಾನದೊಂದಿಗೆ ಈ ಒಂದು ಮನೆಗಳನ್ನು ಸಂಪೂರ್ಣಗೊಳಿಸುವಂಥ ಒಂದು ಕೆಲಸ ಆಗಿದೆ. ಬಹುಶಃ ಅದಕ್ಕೆ ನಾನು ಈ ರಾಜ್ಯದ ಬಡ ಜನತೆ ಪರವಾಗಿ ಎಲ್ಲರ ಪರವಾಗಿ ಕೂಡ ನಾನು ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಅದಕ್ಕೆ ಕಾರಣೀಭೂತರಾದಂಥ ನಮ್ಮ ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಖಾನ್, ಬಹುಶಃ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಪ್ರಯತ್ನ, ಅವರ ಒಂದು ದೂರದೃಷ್ಟಿ ಮತ್ತು ಅವರಿಗೆ ಬಡವರ ಒಂದು ಕಳಕಳಿ ಏನಿತ್ತು ಆ ಕಳಕಳಿ ಮೇರೆಗೆ ಇವತ್ತು ಆ CM ಅವರ ಒಂದು ಮನವೊಲಿಸಿ ಆ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದು ಜಮೀರ್ ಅಹ್ಮದ್ ಖಾನ್ ಸಾಹೇಬರು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ ಅವರು ಆ ಸಚಿವರ ಇರೋದ್ರಿಂದನೇ ಈ ಕೆಲಸ ಆಗಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೀನಿ. ಆ ನಿಟ್ಟಿನಲ್ಲಿ ಲಕ್ಷಾಂತರ ಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಕನಿಷ್ಠ ಪಕ್ಷ ಒಂದು 2 ಲಕ್ಷ ಮೇಲೆ ಜನರ ಒಂದು ನಿರೀಕ್ಷೆ ಇದೆ. ಆ ನಿಟ್ಟಿನಲ್ಲಿ ಇಂಥ ಬಡವರ ಕಾರ್ಯಕ್ರಮ, ಇದು ಯಾವುದು ಸರ್ಕಾರ ಕಾರ್ಯಕ್ರಮ ಅನ್ನೋದಕ್ಕಿಂತ ಬಡವರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಸ್ವಯಂ ಭಾಗಿಗಳಾಗಿ ಬಹುಶಃ ಇನ್ನೂ ಕೂಡ ಮುಖ್ಯಮಂತ್ರಿಗಳಿಗೆ, ನಮ್ಮ ಜಮೀರ್ ಅಹ್ಮದ್ ಖಾನ್ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಅವ್ರಿಗೂ ಕೂಡ ಇನ್ನೂ ಶಕ್ತಿ ತುಂಬುವಂಥ ಕೆಲಸ ನೀವೆಲ್ಲ ಮಾಡಬೇಕು ಅನ್ನುವಂಥದ್ದು ಕೂಡ ಈ ಮಾಧ್ಯಮಗಳ ಮೂಲಕ ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ. ರಾಹುಲ್ ಗಾಂಧಿ ಎಲ್ಲ ಬರ್ತಾರೆ ಸರ್. ರಾಹುಲ್ ಗಾಂಧಿ ಅವರು ಕೂಡ ಬರ್ತಾರೆ ಅಂತ ಅನ್ನುವಂಥದ್ದು ಕೂಡ ಈಗೇನೋ ಮಾಹಿತಿ ಬರ್ತಾ ಇದೆ. ಬಹುಶಃ ಅವರು ಕೂಡ ಬರ್ತಾರೆ. ಮತ್ತು ನಮ್ಮ AICC ಪ್ರೆಸಿಡೆಂಟ್ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಜಬ್ಬರ್ ಖಾನ್ ಹೊನ್ನಳ್ಳಿ ಸಾಹೇಬರು ಮಾಜಿ ಮಂತ್ರಿಗಳು. ಬಹುಶಃ ಅವರ ಸಂದರ್ಭದಲ್ಲಿ ಕೂಡ, ಅವರ ಅವಧಿಯಲ್ಲಿ ಕೂಡ ಸುಮಾರು 4-5 ಸಾವಿರಗಳ ಮನೆಗಳು, 5,000 ಮನೆಗಳು, ಅದು SM ಕೃಷ್ಣ ನಗರ ಆಗಿರ್ಬೋದು, ಸೋನಿಯಾ ಗಾಂಧಿ ನಗರ ಇರ್ಬೋದು, ಬಿಡ್ನಾಳ್ ಆಗಿರ್ಬೋದು, ಈ ಭಾಗದಲ್ಲಿ ಅತಿ ಹೆಚ್ಚು ಬಡವರಿಗೆ ತಲೆ ಮೇಲೆ ಸೂರು ಕೊಡುವಂಥ ಕೆಲಸ ಯಾರಾದರೂ ಮಾಡಿದರೆ ಜಬ್ಬರ್ ಖಾನ್ ಹೊನ್ನಳ್ಳಿ ಸಾಹೇಬರು ಅಂತ ಹೇಳ್ಬೇಕಾಗ್ತದೆ. ನಾವು ಈಗೇನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ ಅವರ ಅವಧಿಯಲ್ಲೇ ಮನೆ ಒಂದು ಜಾಗವನ್ನು ಕೂಡ ಪಡೆಯುವಂಥ ಕೆಲಸ ಅವರು ಮಾಡಿದ್ರು ಅನ್ನುವಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಅವರ ಒಂದು ಹಾದಿಯಲ್ಲೇ ಕೂಡ ನಾವು ನಡೆಯುವಂಥ ಕೆಲಸ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಈ ರಾಜ್ಯದಲ್ಲಿ ಬಡವರ ಪರವಾಗಿ ಚಿಂತನೆ ಮಾಡುವಂಥದ್ದು ಕೇವಲ ಕಾಂಗ್ರೆಸ್ ಪಕ್ಷ ಮತ್ತು ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ನ ಸರ್ಕಾರ. ಈ ಹಿಂದೆ SM ಕೃಷ್ಣ ಸಾಹೇಬರ ಸರ್ಕಾರದ ಅವಧಿಯಲ್ಲಿ ಜಬ್ಬರ್ ಖಾನ್ ಹೊನ್ನಳ್ಳಿ ಸಾಹೇಬರ ನೇತೃತ್ವದಲ್ಲಿ ಖರೀದಿಯಾದಂಥ ಭೂಮಿಯಲ್ಲಿ ಪ್ರಸಾದ್ ಅಭಯ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ಜಮೀರ್ ಅಹ್ಮದ್ ಸಾಹೇಬರ ನೇತೃತ್ವದಲ್ಲಿ ಅಲ್ಲಿ ನಿರ್ಮಾಣಗಳನ್ನು ಮಾಡಿ ಅವನ್ನ ಬಡವರಿಗೆ ಕೊಡುವಂಥ ಕೆಲಸ ಮಾಡಿದ್ದು ಮತ್ತೆ ಕಾಂಗ್ರೆಸ್ನ ಅವಧಿಯಲ್ಲಿ. ಒಟ್ಟಾರೆ BJP ಅವರು ಏನಪ್ಪಾ ಅಂದ್ರೆ ಸೂಟ್ ಬೂಟಿನ ಸರ್ಕಾರ. ಬಡವ್ರ ಪರವಾಗಿ ನಿಲ್ಲೋರು ಯಾರಂದ್ರೆ ಕಾಂಗ್ರೆಸ್ ಪಕ್ಷ. ಇವತ್ತು ಈ ಸುದೀರ್ಘವಾದ ಒಂದು ಬಡವರಿಗೆ ಸೂರು ಕೊಡಿಸ್ಬೇಕಂತೇಳಿ 42,000ಕ್ಕಿಂತ ಅಧಿಕ ಮನೆಗಳನ್ನ ಹುಬ್ಬಳ್ಳಿಯ ಧರ್ಮಭೂಮಿಯಲ್ಲಿ ನಿಂತ್ಕೊಂಡು ಚಾಲನೆ ಕೊಡ್ತಾ ಇದ್ದಾರೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು, ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಮುಖಾಂತರ ಕೇಳ್ಕೊತೇನೆ. ಥ್ಯಾಂಕ್ ಯು ಸರ್.